ಹಾಯ್ ಗಾಯ್ಸ್, ನಾಳೆಗೆ ಶೇರ್ ಮಾರ್ಕೆಟ್ದಾಗ ನಿಫ್ಟಿ 50ದಾಗ ಕಾಲ್ ಬೈ ಮಾಡ್ಬೇಕಾ ಪುಟ್ ಬೈ ಮಾಡ್ಬೇಕು ಹೇಳ್ತೇವೆ ನೋಡ್ರಿ. ಅದಕ್ಕಿಂತ ಪೈಲೆ ಇಲ್ಲಿ ನೋಡ್ರಿ, ಈಗ ಬ್ಯಾಂಕ್ ನಿಫ್ಟಿ ನೆಗೆಟಿವ್ ಕ್ಲೋಸಿಂಗ್ ಆಗ್ಯದ, ಸೆನ್ಸೆಕ್ಸ್ ನೆಗೆಟಿವ್ ಆಗ್ಯದ. ಇಲ್ಲಿ ನೋಡ್ರಿ, ಗ್ಲೋಬಲ್ ಮಾರ್ಕೆಟ್ ಫುಲ್ ನೆಗೆಟಿವ್ ಕ್ಲೋಸಿಂಗ್ ಆಗ್ಯಾವ. ನಾಳೆಗೆ ನಾವು ಇಂಡಿಯನ್ ಮಾರ್ಕೆಟ್ ನಿಫ್ಟಿ 50ದಾಗ ಎಕ್ಸ್ಪೈರಿ ಅದಲ್ಲ, ನಿಫ್ಟಿ 50ದಾಗ ಕಾಲ್ ಬೈ ಮಾಡ್ಬೇಕಾ ಪುಟ್ ಬೈ ಮಾಡ್ಬೇಕು ಹೇಳ್ತೆ ಕೇಳ್ರಿ. ಇಲ್ಲಿ ಡೈಲಿ ಟೈಮ್ ಫ್ರೇಮ್ ಅದ, ಈ ಡೈಲಿ ಟೈಮ್ ಫ್ರೇಮ್ ಅದ. ಇಲ್ಲಿ ನೋಡ್ರಿ, ಆಲ್ರೆಡಿ ಇಲ್ಲೊಂದು ಟಾಪು ಇಲ್ಲೊಂದು ಟಾಪ್ ಆಗ್ಯದ, ಇಲ್ಲೊಂದು ಬಾಟಮ್ ಆಗ್ಯದ. ಎಮ್ ಟೈಪ್ ಫಾರ್ಮೇಷನ್ ಆಗ್ಯದ, ಎಮ್ ಟೈಪ್ ಪ್ಯಾಟರ್ನ್. ಫಸ್ಟ್ ನಾವು ಟ್ರೇಡಿಂಗ್ ಮಾಡೋಕ್ಕಿಂತ ಮೊದಲು ಏನು ಮಾಡ್ಬೇಕಂದ್ರೆ, ಒಂದು ಸಪೋರ್ಟ್ ಡ್ರಾ ಮಾಡಬೇಕು, ಒಂದು ರೆಸಿಸ್ಟೆನ್ಸ್ ಡ್ರಾ ಮಾಡಬೇಕು. ಸಪೋರ್ಟ್ ರೆಸಿಸ್ಟೆನ್ಸ್ ಡ್ರಾ ಮಾಡೋಕೆ ಬರಲ್ಲ ಅಂತಂದ್ರೆ ನಾ ಹೇಳ್ತೇವೆ ಕೇಳಿ. ಈ ಪಾಯಿಂಟ್ಲಿಂದ ಈ ಪಾಯಿಂಟಿಗೆ ಒಂದು ಲೈನ್ ಎಳಿಬೇಕು, ಸ್ಟ್ರೇಟ್ ಲೈನು. ಇದು ರೆಸಿಸ್ಟೆನ್ಸ್ ಐತೆ. ಹಾಗೆ ಈ ಪಾಯಿಂಟ್ಲಿಂದ ಈ ಪಾಯಿಂಟಿಗೆ ಒಂದು ಲೈನ್ ಎಳೆದಿರಂದ್ರೆ ಸಪೋರ್ಟ್ ಐತೆ. ಇಲ್ಲಿ ನೋಡ್ರಿ, ಇದ್ರ ಮೇಲೆ ಟಚ್ ಮಾಡಬೇಕು. ಇದ್ರ ಮೇಲೆ ಟಚ್ ಮಾಡಿ ಕೆಳಗೆ ಬರ್ಬೇಕು. ಹಿಂಗೆ ಕೆಳಗೆ ಬಂದು ಇಲ್ಲಿ ಕಾಣುತ್ತದ ರೆಕ್ಟ್ಯಾಂಗಲ್ ಸೆಲೆಕ್ಟ್ ಮಾಡಿ ಇಲ್ಲಿಂದ ಟಾಪಿಗೆ ಹಿಡಿಬೇಕು. ಟಾಪ್ ಅದು ನೋಡ್ರಿ, ಇಲ್ಲಿಂದ ಇಲ್ಲಿಗೆ ಹಿಂಗೆ ಒಂದು ಲೈನ್ ಹಾಕೋಬೇಕು. ಇದು ನಿಮ್ಮ ರೆಸಿಸ್ಟೆನ್ಸ್ ಎಷ್ಟಕ್ಕಂದ್ರೆ 23,764 ರೂಪಾಯಿ ಅದ. ಇದು ರೆಸಿಸ್ಟೆನ್ಸ್ ಇಲ್ಲಿ ಬರ್ಕೋಬೇಕು. ಇಲ್ಲಿ ಬರೀಬೇಕಾದ್ರೆ ಇಲ್ಲಿ ಟೆಕ್ಸ್ಟ್ ಅಂತ ಒಂದು ಆಪ್ಷನ್ ಇರ್ತದೆ. ಟೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇದ್ರ ಮೇಲೆ ತಂದು ಇಲ್ಲೊಂದು ಸಲ ಕ್ಲಿಕ್ ಮಾಡಿ ಇಲ್ಲಿ ರೆಸಿಸ್ಟೆನ್ಸ್ ಅಂತ ಬರ್ದಿಕ್ಕೋಬೇಕು. ನಿಮಗೆ ನೆನಪಿರ್ತಾವೆ, ಮಾಡಪ್ಪರಿ ಎಲ್ಲ ನೆನಪಿರ್ತಾವೆ. ರೆಸಿಸ್ಟೆನ್ಸ್ ಹಂಗೆ ಇದ್ರ ಕಲರ್ ಚೇಂಜ್ ಮಾಡ್ಬೇಕಂದ್ರೆ ಈ ಟಿ ಮೇಲೆ ಹೊಡೆದು ರೆಡ್ ಕಲರ್ ಮಾಡ್ಕೊಂಡು ರೆಸಿಸ್ಟೆನ್ಸ್ ಆಯ್ತು. ರೆಸಿಸ್ಟೆನ್ಸ್ ಅಂದ್ರೆ ಏನು ಅಂದ್ರೆ, ಇಲ್ಲಿದು ಮಾರ್ಕೆಟ್ ಮೇಲೆ ಬಂತಂತೇಳಿ. ರೆಸಿಸ್ಟೆನ್ಸ್ ಅಂದ್ರೆ ಛತ್ತಿದ್ದ ಛತ್ತಿನ ಮೇಲೆ ಹೋಗ್ಲಿಕ್ಕಾಗಲ್ಲ, ಛತ್ತಿಗೆ ಹತ್ತಿ ಕೆಳಗೆ ಬರ್ತದೆ. ಹಂಗೆ ಇಲ್ಲಿದ್ದು ಮ್ಯಾಲೆ ಮಾರ್ಕೆಟ್ ಹೋದ್ರೆ ಭೀ ಈ ಲೈನ್ ತನಕ ಬಂದು ಇಲ್ಲಿದ್ದು ಕೆಳಗೆ ಬರ್ತದೆ. ಈಗ ಸಪೋರ್ಟ್ ಲೈನ್ ಡ್ರಾ ಮಾಡ್ಕೋಬೇಕು ಅಂತ ಮತ್ತು ಸಪೋರ್ಟ್ ಲೈನ್ ಡ್ರಾ ಮಾಡೋಕೆ ಇಲ್ಲಿ ಕ್ಲಿಕ್ ಮಾಡಿರಿ. ಇಲ್ಲಿ ಕ್ಲಿಕ್ ಮಾಡಿ ಸೇಮ್ ಅಲ್ಲೇ ಬರ್ರಿ, ರೆಕ್ಟ್ಯಾಂಗಲ್ ಆಪ್ಷನ್ ಮೇಲೆ ಬರ್ರಿ. ರೆಕ್ಟ್ಯಾಂಗಲ್ ಕ್ಲಿಕ್ ಮಾಡಿ ಈ ಪಾಯಿಂಟ್ಲಿಂದ ಇದ್ರ ಲೆವೆಲ್ದಾಗ ಇದರ ಪಾಯಿಂಟಿಗೆ ಕನೆಕ್ಟ್ ಮಾಡಿರಿ. ಇದು ಸಪೋರ್ಟ್ ಐತೆ ನೋಡ್ರಿ. ಸಪೋರ್ಟ್ ಅದ 22,864 ಒಂದು ಸಪೋರ್ಟ್ ಅದ. ಸಪೋರ್ಟ್ ಅಂದ್ರೆ ನೆಲ ಇದ್ದ ನೆಲದ ಕೆಳಗೆ ಹೋಗ್ಲಕ್ಕೆ ಬರಲ್ಲ. ಹೋಯ್ತು ಅಂದ್ರೆ ಪೂರ ಗಾರಿ ಹತ್ತೆ ಹೋಯ್ತದೆ. ಇದಕ್ಕೆ ಬರ್ಕೋರಿ, ಇಲ್ಲಿ ಸಪೋರ್ಟ್ ಅಂತ ಬರ್ದಿಕ್ಕೋಬೇಕು. ಯಾಕೆ ಟ್ರೇಡಿಂಗ್ ಮಾಡ್ಕೋರಿ ನೆನಪೋಯ್ತು ನನಗಾಗಲಿ ನಿಮಗಾಗಲಿ. ಇಲ್ಲಿ ಟೆಕ್ಸ್ಟ್ ಮೇಲೆ ಹೊಡೆದಿರಂದ್ರೆ ಬರ್ತದೆ. ಇಲ್ಲಿ ಬಂದು ಬರ್ದಿಕ್ಕೋರಿ. ಇಲ್ಲಿ ಏನು ಹೊಡಿತೀರಿ, ಸಪೋರ್ಟ್ ಟೈಪ್ ಮಾಡಿ ಇದಕ್ಕೆ ಗ್ರೀನ್ ಕಲರ್ ಮಾಡ್ಕೋ. ಗ್ರೀನ್ ಸಪೋರ್ಟ್ ಮಾಡ್ತದಲ್ಲ, ಸಪೋರ್ಟ್. ಈ ಸಪೋರ್ಟ್ ಇತ್ತಂದು ಈ ಕಡೆ ಸ್ವಲ್ಪ ಬರುತ್ತೆ. ಈಗ ಏನಾಯ್ತು ಅಂದ್ರೆ, ನಾಳೆಗೆ ಮಾರ್ಕೆಟ್ದಾಗ ಏನಾಯ್ತದ ನೋಡ್ರಿ. ಇಲ್ಲಿ ಬರ್ರಿ, ಇಲ್ಲಿ ಬಂದು ಒಂದು ಐಕಾನ್ ಇರ್ತದೆ, ಯಾವಾಗಲೂ ಪಾತ್ ಮೇಲೆ ಕ್ಲಿಕ್ ಮಾಡಿದಿರಿ. ನಾಳೆಗೆ ಮಾರ್ಕೆಟ್ ಸ್ವಲ್ಪ ಇತ್ತ ತಗೊಂಡು ನಾಳೆ ಮಾರ್ಕೆಟ್ದಾಗ ಹೆಂಗೆ ಏನು ಪೊಸಿಷನ್ ಆಗ್ಬೋದು ಹೇಳ್ತೆ ನೋಡಿ. ಮಾರ್ಕೆಟ್ ಸ್ಟಾರ್ಟ್ ಐತಿಕೆ ಒಂದು ಅರ್ಧ ಗಂಟೆ ಶಾಂತ ಕೊಡ್ರಿ. ಅದಾದ್ಮೇಲೆ ಏನಾಗ್ಲತ್ತ ನೋಡಿ ಟ್ರೇಡ್ ತಗೋರಿ. ಇಲ್ಲಿ ಓಪನ್ ಐತಿಕಿ ಡೈರೆಕ್ಟ್ ಕೆಳಗೆ ಬರ್ಬೋದು ಒಂದು, ಆರ್ ಇಲ್ಲೊಂಟು ಇಲ್ಲಿಂದ ಹಿಂಗೆ ಮ್ಯಾಲೆ ಇಲ್ಲಿ ತನಕ ಬಂದು ಇದು ಬ್ರೇಕ್ ರೆಸಿಸ್ಟೆನ್ಸ್ ಬ್ರೇಕ್ ಮಾಡಿದ್ರೆ ಕಾಲ್ ತಗೊಳಕ್ಕೆ ಹೋಗ್ಬೇಡ್ರಿ. ಇಲ್ಲಿಂದ ಸೀದಾ ಹಿಂಗೆ ಬಂದು ಇಲ್ಲಿದ್ದು ಸಪೋರ್ಟ್ ಬ್ರೇಕ್ ಮಾಡಿ ಸ್ವಲ್ಪ ಒಂದು ರಿವರ್ಸಲ್ ತಗೊಂಡು ಮತ್ತೆ ಬರೋಬ್ಬರಿ ಎಂಟ್ರಿ ಮಾಡಿದ್ರಂದ್ರೆ ಅದ್ರಾಗಿನ ಪೂರ ಪೊಸಿಷನ್ ಮಾಡಿರಿ. ಅದು ಬೀಳಕ್ಕೆ ಹೋಗ್ಬೇಡ್ರಿ, ಪುಟ್ ಖರೀದಿ ಮಾಡಿ. ನಾಳೆಗೆ ಏನು ಮಾಡ್ತೀರಂದ್ರೆ, ಇಲ್ಲಿದೊಂದು ಮಾರ್ಕೆಟ್ ಹಿಂಗೆ ಹೋಗಿ ಹಿಂಗೆ ಬಂದು ಹಿಂಗೆ ಸ್ವಲ್ಪ ಮ್ಯಾಲೆ ಹೋಗಿ ಕೆಳಗೆ ಬರ್ತಿಗೆ ಒಂದು ಪುಟ್ ಬೈ ಮಾಡಿರಿ. ಪುಟ್ ಬೈ ಮಾಡಿದಿರಂದ್ರೆ 100 to 50 ಆರ್ 200 ಪಾಯಿಂಟ್ಸು ಟಾರ್ಗೆಟ್ ಇಕ್ಕೊಡ್ರಿ. ಅಂದ್ರೆ ಒಂದು 10-15 ರೂಪಾಯಿ ಆಯ್ತು. ಡಬಲ್ ಟಾಪ್ ಫಾರ್ಮೇಷನ್ ಮಾಡಿದ. ನಾಳೆಗೆ ಯಾವುದೇ ಕಾರಣಕ್ಕೆ ಭೀ ಕಾಲ್ ಖರೀದಿ ಮಾಡಕ್ಕೆ ಹೋಗ್ಬೇಡ್ರಿ. ಪುಟ್ ಬೈ ಮಾಡಿ ಮಾರ್ಕೆಟ್ದಾಗ ನಿಮ್ಮ ಪೊಸಿಷನ್ ಹೋಲ್ಡ್ ಮಾಡಿ. ಇದು ಡೈಲಿ ಟೈಮ್ ಫ್ರೇಮ್ ಅದ. ಈಗ 15 ಮಿನಿಟ್ದಾಗ ನೋಡಿದ್ವಿ ಅಂದ್ರೆ ಏನಿರ್ತದೆ ಅದ ನೋಡಿರಿ. 15 ಮಿನಿಟ್ದಾಗ ಆಲ್ರೆಡಿ ನಾವು ಸಪೋರ್ಟ್ ಲೈನ್ ಮೇಲೆ ಇದ್ದೆವು. 15 ಮಿನಿಟ್ ಪ್ರಕಾರ ನೋಡಿದ್ರೆ ನಾಳೆಗೆ ಈ ಲೈನ್ ಬ್ರೇಕ್ ಆಯ್ತಂದ್ರೆ ಸೀದಾ ಒಂದು ಪುಟ್ ಬೈ ಮಾಡ್ಬೇಕು ನೀವು.
ಇಲ್ಲಿಂದ ನಾಳೆಗೆ ಮಾರ್ಕೆಟ್ ಇಲ್ಲಿ ಓಪನ್ ಆಯಿತು, ಇಲ್ಲಿ ಸೀದಾ ಹಿಂಗೆ ಬರ್ತದೆ ಮಾರ್ಕೆಟ್. ಹಿಂಗೆ ಬಂದು ಸ್ವಲ್ಪ ಹಿಂಗೆ ಹೋಗಿ ಹಿಂಗೆ ಬರ್ತದೆ. ಪುಟ್ ಖರೀದಿ ಬೈ ಮಾಡಿರಿ. ನಾಳೆಗೆ ಏನು ಕಾಲದು ಬೈ ಮಾಡೋಕೆ ಹೋಗ್ಬೇಡ್ರಿ. ಮಾರ್ಕೆಟ್ದಾಗ ಫುಲ್ ಎಲ್ಲ ಗ್ಲೋಬಲ್ ಮಾರ್ಕೆಟ್ ಎಲ್ಲ ನೆಗೆಟಿವ್ ಇದೇ ಆಗ್ಯಾವ. ಪುಟ್ ಬೈ ಮಾಡಿರಿ. ಇದು ವಿಡಿಯೋ ಖಾಲಿ ಎಜುಕೇಷನ್ ಪರ್ಪಸ್ ಕಡೆಯಿಂದ. ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ಕಾಮೆಂಟ್ ಮಾಡಿರಿ. ಮತ್ತೇನಾರ ಬೇಕೈತಂದ್ರೆ ಇದು ಹಿಂಗೆ ಫೋಟೋ ಹಾಕ್ತೆ ಲಾಸ್ಟಿಗೆ. ಸಪೋರ್ಟ್ ಎಲ್ಲದ, ರೆಸಿಸ್ಟೆನ್ಸ್ ಎಲ್ಲದ ನೋಡಿರಿ. ಎಂಟ್ರಿ ಎಲ್ಲಿ ಮಾಡ್ಬೇಕು, ಸ್ಟಾಪ್ ಲಾಸ್ ಹಚ್ಚೋದು ಕಂಪಲ್ಸರಿ ಮಾಡಿ. ಸ್ಟಾಪ್ ಲಾಸ್ ಹಚ್ಚಿರಿ, ಯಾಕಂದ್ರೆ ರೊಕ್ಕ ತೋಲ್ ಹೋಗಲು. ಇಲ್ಲೊಂಟು ಇದ್ದಿನ ರೊಕ್ಕ ಎಲ್ಲ ಹೋಯ್ತು. ಇಲ್ಲಿ ಎಂಟ್ರಿ ಮಾಡಿರಿ, ಇಲ್ಲೊಂದು ಎಂಟ್ರಿ ಮಾಡಿ. 2 ಎಂಟ್ರಿ ಇರ್ತಾವೆ. ಎಂಟ್ರಿಗೆ ಹೇಳ್ತೇವೆ ನೋಡಿ, ಎಂಟ್ರಿ ಭೀ ಬರೀತೆ ಪಾಯಿಂಟು. ಇಲ್ಲಿ ಎಂಟ್ರಿ ತಗೋರಿ, ಇಲ್ಲೊಂದು ಎಂಟ್ರಿ ತಗೋರಿ, 2 ಎಂಟ್ರಿ ತಗೋರಿ. ಪ್ರಾಫಿಟ್ ಆಯ್ತಂದ್ರೆ ಹಾಗೆ ಹೋಲ್ಡ್ ಮಾಡಬೇಡ್ರಿ. ಪ್ರಾಫಿಟ್ದಾಗ ಎಕ್ಸಿಟ್ ಮಾಡಿರಿ. ಹಾಗೆ ಲಾಸ್ ಆಯ್ತಂದ್ರೆ ಭೀ ಎಕ್ಸಿಟ್ ಮಾಡಿರಿ. ಹೋಲ್ಡ್ ಮಾಡೋಕೆ ಹೋಗ್ಬೇಡ್ರಿ. ಯಾಕಂದ್ರೆ ಅಲ್ಟಿಮೇಟ್ ನಿಮ್ಮ ಪೂರ ಏನು ರೊಕ್ಕ ಪೂರ ಎಲ್ಲ ಝೀರೋ ಆಗೋ ಚಾನ್ಸ್ ಇರ್ತದೆ. ಪ್ರಾಫಿಟ್ ಮಾಡ್ಕೊರಿ. ಓಕೆ, ಬಾಯ್.